ಬೆಂಗಳೂರಿನ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಅಂತ ಹೆಸರು ಬದಲಾಯಿಸುವ ವಿಚಾರಕ್ಕೆ ರಾಜ್ಯದೆಲ್ಲೆಡೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಬಿಜೆಪಿ ಕೂಡ ವಿರೋಧ ಮಾಡ್ತಾ ಇದ್ದು ಸರ್ಕಾರದ ಈ ನಿರ್ಧಾರವನ್ನ ಫ್ಲಾಪ್ ಮಾಡೋದಕ್ಕೆ ಭರ್ಜರಿ ಪ್ಲಾನ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಮತ್ತೊಂದು ಧರ್ಮ ದಂಗಲ್ ಆರಂಭ. ಧರ್ಮ ದಂಗಲ್ಗೆ ನಾಂದಿ ಹಾಡಿದ ಶಿವಾಜಿನಗರ. ಸೇಂಟ್ ಮೇರಿ ಹೆಸರಿಡಲು ಪ್ಲಾನ್, ಬಿಜೆಪಿ ಕೌಂಟರ್. ಕೇಂದ್ರ ಸರ್ಕಾರ ಅಂಗಳಕ್ಕೆ ಮೆಟ್ರೋ ನಿಲ್ದಾಣ ತೀವ್ರ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಈ ಕುರಿತು ತೀವ್ರ ವಿರೋಧ ವ್ಯಕ್ತಪಡಿಸಿರೋದು ವಿವಾದಕ್ಕೆ ಇನ್ನಷ್ಟು ರೆಕ್ಕೆ ಪುಕ್ಕ ಬಂದಿದೆ. ಅಷ್ಟಕ್ಕೂ ಬೆಳಗಾವಿ ಗಡಿಯಲ್ಲಿ ಕನ್ನಡಿಗರನ್ನ ಕೆದಕುವ ಮಹಾರಾಷ್ಟ್ರಕ್ಕೆ ಈಗ ಬೆಂಗಳೂರಿನ ವಿಚಾರವಾಗಿಯೂ ಮೂಗು ತೂರಿಸಲು ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರೀಸ್ ಹೆಸರಿಡಲು ತೀರ್ಮಾನ ಮಾಡಿರೋದು ಕಾರಣವಾಗಿದೆ. ಈ ಸಂಬಂಧ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಳ್ಳಲು ಬಿಜೆಪಿ ಸರ್ವಸನ್ನದ್ಧವಾಗಿದೆ. ಒಂದು ಕಡೆ ಹೆಸರು ಬದಲಾಯಿಸಿಯೇ ಸಿದ್ಧ ಅಂತ ಕಾಂಗ್ರೆಸ್ ಸರ್ಕಾರ ಪಟ್ಟು ಹಿಡಿದಿದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅಂತ ಬಿಜೆಪಿ ಹಠ ತೊಟ್ಟು ನಿಂತಿದೆ. ಈ ಮಧ್ಯೆ ಹೆಸರು ಬದಲಾವಣೆ ಸಂಬಂಧ ಕೇಂದ್ರಕ್ಕೆ ಶಿಫಾರಸು ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ. ಈ ಮಧ್ಯೆ ದೇವೇಂದ್ರ ಫಡ್ನವೀಸ್ ಮೂಲಕವೇ ದಾಳ ಉರುಳಿಸಲು ಪ್ಲಾನ್ ಮಾಡಿರೋ ಬಿಜೆಪಿ ಹೆಸರು ಬದಲಾವಣೆ ಮಾಡಲು ಅವಕಾಶ ನೀಡಬಾರದು ಅಂತ ಕೇಂದ್ರ ಸರ್ಕಾರದ ಮೊರೆ ಹೋಗಲು ಕೇಸರಿ ಪಡೆ ಪ್ಲಾನ್ ಹಾಕಿ ಕೂತಿದೆ. ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಹೆಸರು ಬದಲಾಯಿಸುವ ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡು ಕಮಲ ಪಡೆ ಮರಾಠಿಗರನ್ನ ಸೆಳೆಯಲು ಪ್ಲಾನ್ ಮಾಡ್ತಿದೆ. ರಾಜ್ಯ ಬಿಜೆಪಿಗೆ ಮೊದಲಿನಿಂದಲೂ ಕ್ರಿಶ್ಚಿಯನ್ ಮತಗಳು ಬರುವುದು ಅಷ್ಟಕ್ಕಷ್ಟೇ. ಹೀಗಾಗಿ ಕರ್ನಾಟಕದಲ್ಲಿರೋ ಮರಾಠಿಗರ ಮತ ಮತ್ತಷ್ಟು ಭದ್ರ ಮಾಡಿಕೊಳ್ಳಲು ಮುಂದಾಗಿದೆ. ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಸೇಂಟ್ ಮೇರಿ ಅಂತ ಹೆಸರಿಡೋದಕ್ಕೋಸ್ಕರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಒಂದು ವೇಳೆ ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನು ಬದಲಾಯಿಸಿ ಸೇಂಟ್ ಮೇರಿ ಅಂತ ಇಟ್ಟಿದ್ದೇ ಆದರೆ ರಾಜ್ಯಾದ್ಯಂತ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೊಳ್ಳುತ್ತೆ. ಒಟ್ನಲ್ಲಿ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಹೆಸರು ಬದಲಾಯಿಸಬೇಕು ಎನ್ನುವ ಪ್ರಸ್ತಾವನೆಯಷ್ಟೇ ಸರ್ಕಾರಕ್ಕೆ ಬಂದಿದೆ. ಅದಿನ್ನೂ ಅಂತಿಮವಾಗಿಲ್ಲ. ಅಷ್ಟರಲ್ಲೇ ಕೇಸರಿ ಪಡೆ ಇದನ್ನ ಯಾವ ರೀತಿ ರಾಜಕೀಯವಾಗಿ ಬಳಸಿಕೊಳ್ಳಬೇಕು ಎಂಬ ಲೆಕ್ಕಾಚಾರಕ್ಕೆ ಮುಂದಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.